ವಿಠಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಪಂಚಾಯಿತಿ ಸಿಬ್ಬಂದಿಗಳಿಂದ ಆಗುವ ಕೂಲಿ ತಾರತಮ್ಯ ಸರಿಪಡಿಸಲು ಕಾರ್ಮಿಕರ ಆಗ್ರಹ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ವಿಠಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಕೂಲಿ ನೀಡುವ ವಿಷಯದಲ್ಲಿ ತಾರತಮ್ಯವಾಗಿದೆ ಎಂದು ಕೂಲಿ ಕಾರ್ಮಿಕರು ಆರೋಪಿಸಿದ್ದಾರೆ. ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ 100 ದಿನಗಳ ಕಾಲ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡಲೇಬೇಕೆನ್ನುವ ಸರ್ಕಾರದ ಆದೇಶದ ಪ್ರಕಾರ ನರೇಗಾ ಕೂಲಿ ಕಾರ್ಮಿಕರ ಕೆಲಸ ಮತ್ತು ವೇತನದಲ್ಲಿ ತಾರತಮ್ಯ ಮಾಡುತ್ತಿದ್ದು, ಇದನ್ನು ಸರಿಪಡಿಸಲು ಕಾರ್ಮಿಕರು ಆಗ್ರಹಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪ್ಯೂಟರ್ ಆಪರೇಟರ್ ಪಂಪನಗೌಡ ಮತ್ತು ಅಂಪಮ್ಮ ಇವರುಗಳಿಂದ ಕೂಲಿ ಕಾರ್ಮಿಕರ ಗುಂಪುಗಳಿಗೆ ಗುಂಪಿನ ಮಧ್ಯೆ ವೇತನ ತಾರತಮ್ಯ ಉಂಟಾಗಲು ಕಾರಣರಾಗಿದ್ದಾರೆ ಎಂದು ನರೇಗಾ ಕಾರ್ಮಿಕರು ನೇರವಾಗಿ ಆರೋಪ ಮಾಡಿದ್ದಾರೆ. ತಾಲೂಕಿನ ವಿಠಲಾಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ನಮಗೆ ಭೇದ ಭಾವ ತಾರತಮ್ಯ ಮಾಡುತ್ತಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎನ್ನುವ ರೀತಿಯಲ್ಲಿ ಒಂದು ಗುಂಪಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಮತ್ತೊಂದು ಗುಂಪಿಗೆ ಸ್ಪಂದಿಸದೇ ಇರುವುದು ನಮಗೆ ನೋವಾಗಿದೆ. ಇದನ್ನು ಕೂಡಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸರಿಪಡಿಸಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಎಲ್ಲರೂ ಸರಿಸಮ ಕೂಲಿ ಮಾಡಿದ್ದು ಪ್ರತಿದಿನ ಕಾಮಗಾರಿಯ ನಿಯಮಾನುಸಾರ ಜಿಪಿಎಸ್ ಫೋಟೋಗಳನ್ನು ಹಾಕುತ್ತಿದ್ದರೂ ಕೂಡ ನಮ್ಮ ಗುಂಪಿನ ಕಾರ್ಮಿಕರಿಗೆ ಸರಿಯಾದ ಕೂಲಿ ನೀಡದೆ ಅದರಲ್ಲಿ ಕೆಲವರಿಗೆ 350 ರೂಪಾಯಿ, ಇನ್ನು ಕೆಲವರಿಗೆ 275 ರೂಪಾಯಿ, 250 ರೂಪಾಯಿ ಈ ರೀತಿಯಾಗಿ ಇಂಜಿನಿಯರ್ ಸುಭಾಷ್ ರವರು ವೇತನದಲ್ಲಿ ತಾರತಮ್ಯ ಮಾಡಿರುವುದು ಕಂಡು ಬಂದಿದ್ದು, ಇದಕ್ಕೆ ನಮ್ಮ ಹತ್ರ ಸಾಕ್ಷಿಗಳ ದಾಖಲೆ ಇದೆ ಎಂದು ನರೇಗಾ ಕೂಲಿ ಕಾರ್ಮಿಕರು ಮಾಧ್ಯಮದ ಮುಂದೆ ಆರೋಪಿಸಿದ್ದಾರೆ. ಪಂಪನಗೌಡ ಮತ್ತು ಅಂಪಮ್ಮ ಇವರಿಂದ ನಮಗೆ ಭಾರಿ ತೊಂದರೆಯಾಗಿದ್ದು, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಇವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಿ ಬೇರೆಯವರನ್ನು ನೇಮಿಸಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಇನ್ನು ಕೆಲವರಿಗೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ತಾ ಇದಾರೆ. ಈ ರೀತಿ ಮಾಡೋದು ಇದು ಸರಿಯಲ್ಲ. ಈಗ ಎಲ್ಲರಿಗೂ ಒಂದು 100 ದಿನಗಳ ಒಂದು ಅವಕಾಶ ಸರ್ಕಾರ ಕೊಟ್ಟಿದೆ. ಬಡವರಿಗಾಗಿ, ಕಾರ್ಮಿಕರಿಗಾಗಿ ಉದ್ಯೋಗ ಖಾತ್ರಿ ನರೇಗಾ ಅಂತೇಳಿ ಇದರಿಂದ ಬದುಕ್ತಕ್ಕಂಥ ಬಹಳಷ್ಟು ಜನಗಳು ಬದು ನಿರ್ಮಾಣ ಇರ್ಬೋದು, ಪ್ರತಿಯೊಂದು ಅದರಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಇರ್ತಕ್ಕಂಥ ಯೋಜನೆ ಅಡಿಯಲ್ಲಿ ಇವತ್ತು ಅವಕಾಶಗಳು ಅದೇ ನಾವು ಮಾಡ್ಲಿಕ್ಕೆ ರೈತರು ಮಾಡ್ಕೊಂಬೇಕು ಕೂಡ ಅದನ್ನ 100 ದಿನಗಳ ಕಾಲ ಕೊಡ್ಬೇಕಾಗಿರೋದು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನೀವು ಇದ್ರ ಬಗ್ಗೆ ಯಾವತ್ತಾದ್ರೂ ತಾಲೂಕ್ ಪಂಚಾಯತ್ ಇವುಗಳಿಗೆ ಭೇಟಿಯಾಗಿ ಇದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ದು ಇದೇನಾ? ಈಗ ನಾವು ಚರ್ಚೆ ಮಾಡ್ಲಿಕ್ಕೆ ಈಗ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಈಗ ನಾವು ಕೇಳಿ ಬಂದಿರತಕ್ಕಂಥದ್ದು ಈಗ ಫಸ್ಟ್ನೇ ಸಾರಿ ಈಗ ನನ್ನ ಗಮನಕ್ಕೆ ಬಂದಿರೋದಿಲ್ಲ. ಇವತ್ತು ಎಲ್ಲ ನಮ್ಮ ತುಮಟಿ ಕಡೆ ಭಾಗ ಇರ್ತಕ್ಕಂಥ ವಿಠಲಾಪುರ ಗ್ರಾಮ ಪಂಚಾಯತಿಯ ಎಲ್ಲ ಕಾರ್ಮಿಕರು ಈ ರೀತಿ 4 ಪಂಚಾಯತಿ ಒಳಗೆ ಈ ರೀತಿ ಒಂದು ಅವ್ಯವಹಾರಗಳ ನಡಿಲಾಕಿದಾವ. ಇವತ್ತು ಈ ವಾರ ಇರ್ಬೋದು, ಸಿ-ವಾರ ಇರ್ಬೋದು, ಇವತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಇವರೆಲ್ಲರನ್ನು ನಾವು ಪ್ರಶ್ನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಇನ್ನ ಪ್ರಾರಂಭ ಮಾಡ್ತೀವಿ. ಸರ್ ನಮಸ್ಕಾರ. ಈಗ ವಿಠಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂಗೆ ಶಂಕರ್ ಅವರು ಹೋರಾಟಗಾರರು ಹೇಳಿದ್ರು, ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ 293 ರೂಪಾಯಿ ಒಬ್ಬರಿಗೆ, 255, 56 ರೂಪಾಯಿ ಈ ತರ ಬಂದಿದೆ ಅಂತ ಹೇಳಿದ್ರು. ನೀವು ಕೂಲಿ ಕಾರ್ಮಿಕರ? ಹೌದು ಸರ್. ಏನ್ ಸಮಸ್ಯೆ ಆಗ್ತಾ ಇದೆ ಅಸಲಿಗೆ? ಸರ್ ನಮ್ಮ ಹೆಸರು ಕಾಶಿನಾಥ್ ಅಂತ ಹೇಳಿ ನಾವು ಇದರಲ್ಲಿ ಕೆಲಸ ಮಾಡ್ತಾ ಇದೀವಿ. ಮಾರ್ಪಡಿಸ್ಕೊಂಡು ಓದು ಮಾಡೋದು ನಾವು ಎಲ್ಲ ಮಾಡ್ತಾ ಇದೀವಿ. ಆದ್ರೂ ಅಲ್ಲಿ ನಾವು ಕೆಲಸ ಮಾಡೋಂಥ ಟೈಮ್ನಲ್ಲಿ 3 ದಿನ ಕೆಲಸ ಕೊಡ್ತಿದ್ರೆ, 1 ದಿನ ವರದಿಗೆ ಬರ್ತಾರೆ ಸರ್. ವರದಿಗೆ ಬಂದು ನೀವು ಕೆಲಸ ಸ್ಟಾಪ್ ಮಾಡ್ರಿ ಅಂತ ಹೇಳ್ತಾರೆ. ಅವ್ರು ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿದ ತಕ್ಷಣ ಕೆಲಸ ಸ್ಟಾಪ್ ಮಾಡ್ಬೇಕು ಸರ್. ಯಾಕಂದ್ರೆ ಅವ್ರ ಅಧಿಕಾರಿ, ನಾವು ನಾರ್ಮಲ್ ಕೂಲಿ ಕಾರ್ಮಿಕರು. ಅವ್ರು ಹೇಳಿದ ಮಾತ್ರ ನಾವು ಕೇಳಲೇಬೇಕು ಸರ್. ಹಂಗಾಗಿ ನಮಗೆ ಫಸ್ಟು NMR 8 ದಿನ ತೆಗಿತಾರೆ ಸರ್. 8 ದಿನದ ಒಳಗಡೆ ನಾವು 7 ದಿನ ಮಾಡ್ಬೇಕು ಸರ್. ರೂಲ್ಸ್ ಫಾಲೋ ಇರೋದು 7 ದಿನ ಕೆಲಸ ಮಾಡೋದು ಸರ್. 7 ದಿನದಲ್ಲಿ ಫಸ್ಟ್ ವಾರ 4 ದಿನ ಕೊಟ್ಟಿದ್ದಾರೆ ಸರ್. 4 ದಿನದಲ್ಲಿ ನನವೇ 3 ದಿನ ಕೆಲಸ ಮಾಡಿದರೆ 2 ದಿನ ಅಟೆಂಡೆನ್ಸ್ ಹಾಕಿದ್ದಾರೆ ಸರ್. ನಂದು ಅದು ಪ್ರೂಫ್ ಸಮೇತ ನನ್ನ ಹತ್ರ ಇದೆ. 2 ದಿನ ಹಾಕಿ ಅದರಲ್ಲಿ 1 ವಾರದ್ದು 290 ಸೇವ್ ಮಾಡಿದ್ದಾರೆ ಸರ್. ಸೆಕೆಂಡ್ ವಾರದಲ್ಲಿ 250 ಮಾಡಿದ್ದಾರೆ ಸರ್. 1 ವಾರ 7 ದಿನ ಕೊಟ್ಟಿದ್ದಾರೆ, 1 ವಾರ 4 ದಿನ ಕೊಟ್ಟಿದ್ದಾರೆ ಸರ್. ಮೊನ್ನೆ ರೀಸೆಂಟು 5 ದಿನ ಕೊಟ್ಟಿದ್ದಾರೆ ಸರ್ ನಮ್ಮ ಕೆಲಸ.
ಈ 3 ವಾರದಲ್ಲಿ ಇಷ್ಟು ಕೆಲಸ ಕೊಟ್ಟಿದ್ದಾರೆ ಸರ್ ನಮಗೆ. ನೀವೇನ್ ಉದ್ಯೋಗ ಖಾತ್ರಿನಲ್ಲಿ ಕೆಲಸ ಮಾಡೋರೋ ಅಥವಾ ಆಳುಗಳು ಕರ್ಕೊಂಡ್ಬಂದು ನೀವು ಕೆಲಸ ಮಾಡ್ತಾರೋ? ಕೆಲಸ ಮಾಡುವರು ಸರ್. ಕೆಲಸ ಮಾಡೋರ? ಹಾ ಸರ್. ಈಗ ಈ ಒಂದು ಸಮಸ್ಯೆ ಆಗಿದ್ದಲ್ಲ, PDO ಗಮನಕ್ಕೆ ತಂದಿದ್ರಾ ನೀವು? ನೋಡಲ್ ಆಫೀಸರ್ ಗಮನಕ್ಕೆ ತಂದಿದ್ರಾ? ತಾಲೂಕ್ ಪಂಚಾಯತ್ ಇಒ ಒಳಗೆ ಏನಾದ್ರು ಗಮನಕ್ಕೆ ತಂದಿದ್ರಾ? ತಾಲೂಕ್ ಪಂಚಾಯತಿಲ್ಲ ನೀವು ಭೇಟಿ ಆಗಿದ್ರಾ? ಇನ್ನೂ ಇಲ್ಲ ಸರ್, ಹೋಗಿಲ್ಲ. ತಾಲೂಕ್ ಪಂಚಾಯತಿಗೆ ಈ ರೀಸೆಂಟ್ ಹೋಗ್ತಾ ಇದೀವಿ ಸರ್. ಇಲ್ಲಿಂದ ಈಗ ಬಿಟ್ಟಿದ ತಕ್ಷಣ ತಾಲೂಕ್ ಪಂಚಾಯತಿ JDP ಎರಡೂ ಇವತ್ತೊಂದೇ ದಿನ ಕ್ಲಿಯರ್ ಮಾಡ್ತೀವಿ ಸರ್. ಸರ್ ಇವರೆಲ್ಲ ನಮ್ಮ ಲೇಬರ್ ಸರ್. ನಾನೇ ಮೇಟಿ ಸರ್. ಸರ್ ನಾವು ಇದು ನಾನು ಫಸ್ಟ್ ಕ್ಯಾಮ್ರಾ ನೋಡ್ರಿ, ಕೆಲಸ ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಫೋಟ ಆಗಿದ್ಮೇಲೆ ನಾನು ಮನೆಗೆ ಬರ್ಬೇಕಂತ ಬರಕತ್ತೀವಿ ಸರ್. ಇನ್ನೊಬ್ರು ರಾಮಲಿಂಗಪ್ಪ ಅಂತೇಳಿ, ರಮೇಶ್ ಅಂತೇಳಿ ಅದು ಬಂದು ಸ್ಟಾಪ್ ಮಾಡಿದ. ನಾನು ಫೋಟೋ ತೆಗೆದು ಹಾಕಿರೋದು. ನಮ್ಮ ಲೀಡರ್ ನಮ್ಮ ಲೇಬರ್ ಫೋಟೋ ತೆಗೆದು ಪಂಚಾಯತಿಗೆ ಹಾಕ್ಯಾರ. ರಾಮಲಿಂಗಪ್ಪ ಅಂತೇಳಿ ಬಂದು ನಾನು ಸ್ಟಾಪ್ ಮಾಡಿದ್ರೆ ನಿಂತಿದ್ದೀನಿ ಸರ್. ನಿಂತಿದ್ದ ಮೇಲೆ ಸ್ಟಾಪ್ ಆದ ತಕ್ಷಣ ಬಂದು ಹಂಗೆ ಎದ ಮೇಲೆ ಹೆಂಗಿದ್ದಾನೆ, ನೀನು ಹೆಂಗೆ ಹಾಕಿದೆ ಅಂದ. ಅಣ್ಣ ನಾನು ಹಾಕಿಲ್ಲ ಅಂತಂದೆ. ನಾನು ನಿಮ್ಮ ಕೇಸು ನಾನೇ ಪೇಮೆಂಟ್ ಮಾಡ್ಸಕತ್ತೀನಿ, ನಾನೇ ಪೇಮೆಂಟ್ ಎಲ್ಲ ಹಾಕ್ತೀನಿ, ನನಗೆ ನೀನು ಔಟ್ ಮಾಡ್ತೀನಿ ಅಂತ ನಂದ. ಮತ್ತು ಆಮೇಲೆ ನಾನು 9 ವರ್ಷ ಸರ್ವೀಸು ನಿಮಗೆಲ್ಲ ನಾನೆಲ್ಲ ಬೋರ್ಡ್ ನಾನೇ ತಂದಿರೋದು. ನಮ್ಮ ಡಿಪಾರ್ಟ್ಮೆಂಟಿಗೆ ನೀವು ಕೆಲಸ ಮಾಡ್ತೀವಿ ಅಂತ ಹೇಳಿ ಸರ್. ಅಷ್ಟೇ ಸರ್, ದೌರ್ಜನ್ಯದಿಂದ ಹೇಳ್ತಿದ್ದೀನಿ ಸರ್. ಈಗ ನೀವು ಭೇಟಿ, ಅವರು ಕೂಡ ಭೇಟಿ. ನೀವು ನಿಮ್ಮ ಕೆಲಸ ಕಾರ್ಯಕ್ರಮಗಳನ್ನ ಫೋಟೋ ತೆಗೆದು ಹಾಕಿ ಮತ್ತೆ ಅವ್ರು ಯಾಕೆ ನಿಮ್ಮನ್ನ ಬಂದು ಕೇಳ್ತಾರೆ ನೀನ್ ಹೆಂಗ್ ಫೋಟೋ ಹಾಕಿದ ಅಂತ ನಿಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ? ಎದಕ್ಕೆ ಮಾಡ್ತಾರೆ ಸರ್? ಒಬ್ಬ ಭೇಟಿ ಅಲ್ಲ, ಪ್ರಶ್ನೆ ಮಾಡ್ತಾರೆ. ಪಂಚಾಯತ್ ಸರ್ ಸಿಬ್ಬಂದಿ ಅದ ಸಿಬ್ಬಂದಿ ರಮೇಶ ಸಿಬ್ಬಂದಿನ ಪಂಚಾಯತಿ ಸಿಬ್ಬಂದಿನ ಭೇಟಿ ತನ್ನ ಕೆಲಸ ತಾನು ಮಾಡ್ಬೇಕು. ಕೆಲಸ ನೀನ್ ಮಾಡಿದ್ವಿ, ನೀನ್ ಹಾಕಿದ್ಯಾ? ಮತ್ತೆ ನೀನ್ ಫೋಟೋ ಹಾಕಿದ್ರೆ ಆಚಾರ್ಯ ನೀನ್ ಬಂದು ಇದ್ರ ಮೇಲೆ ನೀವ್ ಹೆಂಗ ಹಾಕಿದೆ ನಮ್ಮ ಫೋಟೋಗಳು ನಮ್ಮ ಲೇಬರ್ ಅಂತಂದ ದೌರ್ಜನ್ಯ ಮಾಡ್ತಾನೆ ಸರ್ ಬಂದು. ಅವರು ನಮ್ ಲೇಬರ್ ಹಾಕ್ಯಾನ ಫಸ್ಟ್. ಅದು ಇದು ಪಂಚಾಯತ್ ನಮ್ಗೆ ಏನು ಹಾಕಿಲ್ಲ ರಿಪೀಟ್ ಫೋಟೋ ಇಂತರ ಹಾಕ್ಯಾರ ಅಂತೇಳಿ ನಾವ್ ಫೋಟೋ ತೆಗೆದು ಪಂಚಾಯತ್ ಹಾಕಿ ಪಂಚಾಯತ್ ಅವ್ರಿಗೆ ರಾಮಲಿಂಗಪ್ಪ ಅಂತ ಹೇಳ್ತಾರ ಅವರಿಗೆ ಫೋಟೋ ಮೊಬೈಲ್ ಹಾಕ್ಯಾರ ಸರ್. ನೀವೇನ್ ಮಾಡಬೇಕು, ಪ್ರತಿದಿನ ನೀವು ಕೆಲಸ ಕಾರ್ಯಗಳು ಇರ್ತದೆ GPS ಫೋಟೋ ಹಾಕ್ಬೇಕು. ಹೌದು ಸರ್, ಹಾಕ್ತೀವಿ. ನಿಮ್ ಕೆಲಸ ನೀವು ಮಾಡ್ತೀವಿ, ಕಂಟಿನ್ಯೂ ಮಾಡ್ಬೇಕಾಗಿ ಈ ತರ ದೌರ್ಜನ್ಯ ಮಾಡಕ್ ಬಂದ ಸರ್. ಅಮಾಯಕ ಬದುಕಂಗಿಲ್ಲ ಸರ್. ಸ್ಟಾಪ್ ಮಾಡಂದ್ರು ಕೂಡ ನಿಮ್ಗೆ ಕೆಲಸ ಕೊಡ್ತಾ ಇದ್ದೀವಿ, ನೀವು ಯಾಕೆ ಸರಿಯಾಗಿ ಕೆಲಸ ಮಾಡ್ತೇನೆ ಅಂತ ಕೆಲಸದ ಮೇಲೆ ನಮ್ಮ ಜಗಳ ಇಟ್ಟು ಬರ್ತಾರೆ ಅವ್ರು. ಯಾರು ಗೌಡ್ರ? ಯಾರು? ಪಂಪನಗೌಡ. ಏನಾತ? ಏನ್ ಕಂಪ್ಯೂಟರ್ ಆಪರೇಟರ್ ನೆರೆದೆಲ್ಲ ಅವರೇ ಸರ್ ನೋಡ್ತೀನಿ. ನಮಸ್ಕಾರ ಸರ್. ನಮ್ದು ಸಂಡ್ರ ತಾಲೂಕು ಬಳ್ಳಾರಿ ಜಿಲ್ಲೆ ವಿಟ್ಲಾಪುರ ಗ್ರಾಮ ಪಂಚಾಯತಿಯಲ್ಲಿ ಬರ್ತಿರುವ ತುಮಟಿ ಗ್ರಾಮ ಕೂಲಿ ಕಾರ್ಮಿಕರ ಕೆಲಸದಿಂದ ಬಂದಿದ್ದೀವಿ. ಇವರು ಇಲ್ಲಿ ಪಂಚಾಯತಿ ಬಂದರೆ ಯಾವುದೇ ಸಿಬ್ಬಂದಿ ಯಾವುದೇ ಒಂದು ರೀತಿಯಿಂದ ನಡ್ಕೊಂತಾನೆ ಇಲ್ಲ. ನಮ್ಮ ಹತ್ರ 30 ಜನ NMR ತಕ್ಕೊಡೋಕ್ಕೆ 3 ತಾಸು ಮಾಡಿದ್ದಾರೆ. 3 ತಾಸು ಕುಂತ್ಕೊಂಡು ಹೋಗಿದ್ವಿ. ಇಲ್ಲಿ ಯಾರು ಒಬ್ರು ಕೇಳ್ಕೊಂಡು ಮಾತೆತ್ತಿದ್ರೆ ಅವ್ನು ಕರ್ಕೊಂಬ, ಅವ್ನು ಕೂಡ ಮಾತಾಡ್ಸು, ಅವ್ನು ಫೋನ್ ಮಾಡಿ ಹೇಳಿದ್ರೆ ನಡೆಯಲ್ಲ, ಇಲ್ಲಿ ಬರ್ಬೇಕಾ, ನಾ ತಕ್ಕೊಡ್ಬೇಕಾ. ಇಲ್ಲಿ ಇಲ್ಲಾಂದ್ರೂ ಕೂಡ ಇನ್ನೊಬ್ರು ಅವರು ಬೇರೆ ತಲೆ ಇದ್ರು ಕೂಡ ಅವರು NMR ತಕ್ಕೊಟ್ಟು ಅವ್ರು ನಮ್ಮ ಎದುರಿಗೆ ಕಾಲ್ ಮಾಡಿ ನಿಮ್ NMR ಇದ್ದೀನಿ ಬಂದು ತಗೊಂಡವ್ರಿ ಅಂತ ಹೇಳ್ತಾರೆ. ಬಟ್ ನಾವಿಲ್ಲ 3 ತಾಸು ಕುಂತ್ಕೊಂಡು ಕೂಡ ನಮ್ಮ NMR ತೆಗೆದಿಲ್ಲ. 25 ಜನ ತೆಗೆಯೋದು 5 ನಿಮಿಷ ಆಗಲ್ಲ ಆನ್ಲೈನ್ ನಲ್ಲಿ. ಯಾರು NMR ತೆಗೆಯೋದು? ಯಾರು? ಅವ್ರ ಹೆಸರೇನು? ಪಂಪಮ್ಮಕ್ಕ, ಪಂಪನಗೌಡ. ಇವ್ರಿಬ್ರು ಮಾತ್ರ ನಾವು ಕೆಲಸ ಮಾಡಿದ್ದು. ನಮ್ಮ ಕಾರ್ಮಿಕರು ಏನೋ ಮೆಡಿಕಲ್ ಎಮರ್ಜೆನ್ಸಿ ಇದಕ್ಕೆಲ್ಲ ಹೋಗಿದ್ದಾರೆ. ಬಟ್ ಅವ್ರ ಫೋಟೋ ತೆಗೆದು ಅವ್ರು ಹಾಕಿದ್ರೆ ಅಪೋಸಿಟ್ ಇದ್ದವರು ನಮ್ಮ ಫೋಟೋ ತೆಗೆದು ಹಾಕಿದ್ರೆ ಅವ್ರು ನಮಗೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನಮ್ಮನ್ನು ಮಾತೆತ್ತಿ ಕೇಳಿದ್ರೆ ನಾನು 1 ದಿನ ಹೋಗಿದ್ದೆ ಸರ್. ನಾನು 3 ದಿನ ಹೋದ್ರೆ 3 ದಿನ ಡ್ಯೂಟಿಗೆ ಇರ್ತೀನಿ ಸರ್. ನಾವು ಹೋಗೋದ್ರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್. ಬಟ್ ನಾವು ಮನೇಲಿದ್ದ ಮಾತ್ರ ಈ ಕೂಲಿ ಕಾರ್ಮಿಕರ ಕೆಲಸಕ್ಕೆ ಹೋಗ್ತಾ ಇದೀವಿ. ಹೋದ್ರಲ್ಲಿ ಏನು ಮಾಡ್ತಾರೆ ಅವರು ನನಗೆ ಫೋನ್ ಮಾಡಿ ನೀವು ಇನ್ನೊಂದ್ಸರಿ NMR ತಗೊಂಡು ಹೋಗ್ಕೋಬೇಡ್ರಿ, ಇನ್ನೊಂದ್ಸರಿ ನೀವು ಏನು ಕೆಲಸ ಮಾಡವಲ್ರಿ ಹಂಗ ಹೇಳ್ತಿದ್ದಾರೆ ಸರ್ ಇವ್ರು ಯಾಕಂತಂದ್ರೆ. ಬಟ್ ಅವ್ರು ಹೇಳಿದರೆ ಇವ್ರು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೇಕು ಅಲ್ಲಿಗೆ, ಕೆಲಸದ ಮೇಲೆ ಪಾರ್ಟಿ ಬಂದು ವಿಸಿಟ್ ಮಾಡಿ. ಯಾಕಂದ್ರೆ ಇವ್ರು ಅವ್ರ ಕರ್ತವ್ಯ, ಅವ್ರದ್ದು ಡ್ಯೂಟಿ ಇದು. ಇನ್ನೊಬ್ರು ಕೇಳಿದ್ದು ನಮಗೆ ಫೋನ್ ಮಾಡಿ ನೀವು ಇನ್ನೊಂದ್ಸಲ ತಗೊಂಡು ಹೋಗ್ಕೋಬೇಡ್ರಿ, ಇನ್ನೊಂದ್ಸಲ ಮಾಡಕ್ ಹೋಗ್ಬೇಡ್ರಿ, ನೀವು ಯಾಕೆ ಬರಕ್ ಹೋದ್ರೆ ತಗೊಂಡು ಹೋಗಕ ನಿಮಗೆ ಗೊತ್ತಾಗೋದಿಲ್ಲ. ಅವ್ರು ಬಂದು ವಿಸಿಟ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡು ಅವ್ರು ಎಷ್ಟು ತಗೊಂಡಿರ್ತಾರೆ, ಅವ್ರು ಟೇಪ್ ಕೊಟ್ಟು ಆಯ್ತು ತಗೊಂಡು ಅವ್ರು ಎಷ್ಟು ಜನ ಇರ್ತಾರೆ ಅಷ್ಟು ಮಾತ್ರ ಹಾಜರಾಗ್ಬೇಕಾ. ಇಷ್ಟೆಲ್ಲ ಅವ್ರು ಕೇಳಿ ಇವ್ರು ಯಾಕೆ ಮಾತಾಡ್ತಾರೆ ಇವರು ಪಂಚಾಯತ್? ಏನಾದ್ರು ದುಡ್ಡಿಗೆ ಏನಾದ್ರು ಡಿಮ್ಯಾಂಡ್ ಮಾಡ್ತಾರ? ಹೌದು, ಹಂಗೆ ಆಗಿದೆ ಇವಾಗ ಆಲ್ರೆಡಿ ಅವ್ರು ಲಂಚ ಕೊಡ್ತಿರ್ಬೋದು. ಬಟ್ ಇವ್ರು ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ, ನಮ್ಮ ಕಡೆ ಸಪೋರ್ಟೇ ಮಾಡ್ತಿಲ್ಲ. ಏನಂತಂದ್ರು ಕೂಡ ದುಡ್ಡು ಜಾಸ್ತಿ. ಅವರು ನೋಡ್ರಿ ಆಲ್ರೆಡಿ 290 ರೂಪಾಯಿ ಆಲ್ರೆಡಿ ಅವ್ರ ಆಳುಗಳಿಗೆ ಪೇಮೆಂಟ್ ಮಾಡಿಸ್ಬಿಟ್ಟಿದ್ದಾರೆ. ಬಟ್ ನಮ್ಮ ಆಳುಗಳಿಗೆ ಮಾತ್ರ 250 ರೂಪಾಯಿ. ಮತ್ತೆ ಸೇಮ್ ವರ್ಕ್ ಕೋಡ್ ಎಲ್ಲ ಒಂದೇ ತಲೆ ಮಾಡ್ತಿದ್ದೀವಿ. ಬಟ್ ಏನು ಡಿಸ್ಟೆನ್ಸ್ 200 ಮೀಟರ್ 100 ಮೀಟರ್ ಅಷ್ಟೇ ಬಿಟ್ಟರೆ ಏನಿಲ್ಲ, ಎಲ್ಲ ಸೇಮ್ ಇದೆ. ಇವಾಗ ಅಳತೆ ತಗೊಂಡು ಹೋಗೋರು ಕೂಡ ಬರ್ತಾರೆ, ಎಸ್ಟಿಮೇಷನ್ ತಗೊಂಡೋಗಿ ಎಲ್ಲ ಪೇಮೆಂಟ್ ಅವ್ರದ್ದೇ ಅಂತ ಜವಾಬ್ದಾರಿ ಹೋಗ್ತಾರೆ. ಬಟ್ ಇವ್ರು ಮಾತ್ರ ಈ ತರ ಯಾಕೆ ಮಾಡಿಸ್ಬೇಕಾ? ಕೇವಲ ಕಂಪ್ಯೂಟರ್ ಆಪರೇಟರ್ಗಳು ಮಾತ್ರ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದಾರ ಅಥವಾ PDO ಕೂಡ ಏನಾದ್ರು ನಿಮ್ಮ ಇಂಡೈರೆಕ್ಟ್ಲಿ ಏನಾದ್ರು ಕೇಳುವಂತ ಒಂದು ಇದು ಮಾಡ್ತಿದಾರ?
ಪಿ ಡಿ ಅವರು ನಮ್ಮ ಹತ್ರನೇ ಬಂದಿಲ್ಲ, ನಾವು ಅವ್ರ ಹತ್ರನೇ ಹೋಗಿಲ್ಲ. ಬಟ್ ನಾವು ಇಲ್ಲಿ ಕಂಪ್ಯೂಟರ್ ಏನಿದೆ ಅಲ್ಲ ಇವ್ರದೇ ಮೇನ್ ನಡೀತಿದೆ, ಇವ್ರದೇ ರಾಜ್ಯಭಾರ ನಡೀತಿದೆ. ಹೌದು, ಹಂಪಮ್ಮಕ್ಕ ಇತ್ತು ವಿತಿನ್ ಇದು ಪಂಪನಗೌಡ. ಇವ್ರು ಏನಂದ್ರು ಅದೇ ನಡೀತೈತೆ. ಯಾಕಂದ್ರೆ ನಮ್ದು ಆಲ್ರೆಡಿ ನಾವು ಫಸ್ಟ್ ವಾರ ನಾವು 6 ದಿನ 7 ದಿನ ಎನ್ಎಂಆರ್ ಕೊಟ್ಬಿಟ್ರೆ, ಬಟ್ ನಮ್ಗೆ ಹೇಳಿಲ್ಲ ಹಿಂದೆ 4 ದಿನ ಕೆಲಸ ಐತಿ, 4 ದಿನ ಮಾತ್ರ ಮಾಡಿ ಬರ್ಬೇಕಂತ ಹೇಳ್ಬೇಕ. ಅವರು ಲಾಸ್ಟ್ 4 ದಿನ ಆಗಿದ್ಮೇಲೆ ನಿಮ್ದು ಅಮೌಂಟ್ ಖಾಲಿ ಆಗಿದೆ, ನೀವು ಸ್ಟಾಪ್ ಮಾಡ್ರಿ ಕೆಲಸ ಅಂತಂದ್ರು. ತಿರ್ಗಾ ದಿನ ಮತ್ತೆ ವೀಕ್ ಬಿಟ್ಟು ಮತ್ತೆ ಇನ್ನೊಂದು ವೀಕ್ ನೆಕ್ಸ್ಟ್ ವೀಕ್ ಬಂದ್ವಿ.